ಮಾಡ್ತೀನಿ ಮೇಡಮ್. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಹೆಸರೇನು, ಸೊ ಏನಕ್ಕೆ ಬಂದಿದ್ದೀರಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆಯಾ ಇಲ್ಲಿ? ಮೇಡಮ್ ನಾವು ಗುಲ್ಬರ್ಗಲ್ಲಿದ್ದರೆ ಬಂದಿರೋದು. ಬಟ್ ನಾವು ಇಲ್ಲಿ ಬೆಂಗಳೂರಲ್ಲಿ ಜೀವನ ಕಟ್ಕೋಬೇಕಂತ ತುಂಬ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಬೆಂಗಳೂರಿಗೆ ಬಂದೆ. ತುಂಬ ಸ್ಟ್ರಗಲ್ ಮಾಡ್ಬೇಕಂತ ಏನೋ ಒಂದು ಜೀವನ ಕಟ್ಕೋಬೇಕಂತ ಇಲ್ಲಿ ಬಂದಿದ್ವಿ. ಬಟ್ ಅದು ನಾವು ಕುಡಿತ ಚಟಕ್ಕೆ ಫುಲ್ ಎಡಿಟ್ ಆಗಿಬಿಟ್ವಿ. ಹಂಗಾಗಿ ನಮ್ಮ ಫ್ರೆಂಡು ಹಿಂಗಾದ್ರೆ ನಮ್ಮ ದೋಸ್ತ ಹಾಳಾಗಿ ಹೋಗ್ತಾನೆ ಅಂತ ಎಲ್ಲ ನಮ್ಮ ಮನೆಯವ್ರ ಹತ್ರ ಚರ್ಚೆ ಮಾಡಿ ಅವರೆಲ್ಲ ಯೋಚನೆ ಮಾಡಿ ನಾನು ಫುಲ್ ಎಡಿಟ್ ಆಗಿರೋದ್ರಿಂದ ಶ್ರೀ ರಾಘವೇಂದ್ರ ಜ್ಯೋತಿಷ್ಯ ಪೀಠ ಹತ್ರ ನಮ್ಮ ಫ್ರೆಂಡ್ ಎಲ್ಲ ಕರ್ಕೊಂಬಂದರು. ಅವರು ಒಳ್ಳೆ ಪರಿಹಾರ ಕೊಟ್ಟಿದ್ದಾರೆ. ಇವಾಗ ನಾವು ಜೀವನವನ್ನು ರೂಪಿಸ್ಕೊಂಡಕ್ಕೆ ಬರ್ತಾಯಿದ್ದೀನಿ. ಇನ್ನೊಂದು ಸರಿ ಭೇಟಿ ಆಗಬೇಕಂತ ಬಂದಿದ್ದೀವಿ. ಓಕೆ 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 ಅಂದರೆ ನೀವು ಇವಾಗ ಫುಲ್ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀರಾ, ನಿಮ್ಗೆ ಕೆಲಸ ಹುಡ್ಕೊಂಡು ಬಂದಿದ್ರಿ, ಕೆಲಸ ಸಿಕ್ಕಿದೆಯಾ ನಿಮಗೆ? ಹಾಂ ಮೇಡಮ್, ಕೆಲಸ ಸಿಕ್ಕಿದೆ ಇವಾಗ. ಬಟ್ ಕುಡಿತಾನು ಪೂರ ಕಮ್ಮಿ ಮಾಡಿದ್ವಿ. ಗುರುಜಿ ಭೇಟಿಯಾಗಿ ಅವ್ರ ಆಶೀರ್ವಾದ ತೊಗೊಂಡು ಹೋಗಕ್ಕೆ ಬಂದಿರೋದು. ತುಂಬ ಸ್ಟ್ರಗಲ್ ಮಾಡಿ ಎಲ್ಲ ಕುಡಿಯೋದು ಬಿಟ್ಟಿದ್ದೀವಿ. ಗುರುಗಳ ಹತ್ರ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ಒಂದು ಕಾರ್ ತೊಗೊಂಡಿದ್ವಿ, ಒಂದು ಬೈಕ್ ಕೂಡ ಮಾಡಿದ್ವಿ, ಒಂದು ಸ್ವಂತ ಮನೆ ಕೂಡ ಕಟ್ಸ್ಕೊತಾ ಇದ್ದೀವಿ. ಅದಕ್ಕೆ ತುಂಬ ಚೆನ್ನಾಗಿ ಆಗಿರೋದ್ರಿಂದ PS ಆಚಾರ್ಯ ಸಿದ್ಧಾರ್ಥ ಗುರುಗಳಿಗೆ ಧನ್ಯವಾದ ತಿಳಿಸ್ಲಿ.